ಗುರು ಎಲ್ಲರಿಗೂ ಒಂದೇ ವಿದ್ಯೆ ಕೊಡುತ್ತಾರೆ, ಆದರೆ ಎಲ್ಲರೂ ಯಶಸ್ವಿಯಾಗುವುದಿಲ್ಲ. ಯಾಕೆ? ನಿಮ್ಮ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಶಿಕ್ಷಕರು ಪಾಠ ಮಾಡಿರಬಹುದು, ಆದರೆ ಯಾಕೆ ಕೆಲವರು ಜೀವನದಲ್ಲಿ ತುಂಬ ಎತ್ತರಕ್ಕೆ ಹೋಗುತ್ತಾರೆ ಮತ್ತು ಕೆಲವರು ಅದೇ ಅವಕಾಶ ಸಿಕ್ಕರೂ ಸಾಧನೆ ಮಾಡಲಾರರು? ಇದು ಗುರುವಿನ ತಪ್ಪೆ ಅಥವಾ ಶಿಕ್ಷಣದ ತಪ್ಪೆ ಅಥವಾ ಸಮಸ್ಯೆ ನಮ್ಮೊಳಗೆ ಇದೆಯೇ? ಮಹರ್ಷಿ ವಾಲ್ಮೀಕಿ ಅವರ ಈ ಅದ್ಭುತ ಶ್ಲೋಕವು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ, ಏಕೆಂದರೆ ಈ ಒಂದು ಸಂದೇಶ ನಿಮ್ಮ ಯಶಸ್ಸಿನ ಗುಟ್ಟನ್ನು ಬಿಚ್ಚಿಬಿಡುತ್ತದೆ. ಈ ಶ್ಲೋಕದ ಅರ್ಥ ತುಂಬ ಸುಂದರವಾಗಿದೆ. ಗುರು ಜ್ಞಾನಿಯನ್ನು ಹೇಗೆ ಬೋಧಿಸುತ್ತಾರೋ ಅದೇ ರೀತಿಯಲ್ಲಿ ಮೂಢನಿಗೂ ಬೋಧಿಸುತ್ತಾರೆ. ಅವರು ಯಾರಿಗೂ ಹೆಚ್ಚಾಗಿ ಜ್ಞಾನ ಕೊಡುವುದಿಲ್ಲ, ಯಾರಿಂದಲೂ ಜ್ಞಾನ ಕಸಿದುಕೊಳ್ಳುವುದಿಲ್ಲ, ಆದರೆ ಫಲಿತಾಂಶ ಮಾತ್ರ ವಿಭಿನ್ನವಾಗುತ್ತದೆ. ಏಕೆಂದರೆ ವಿದ್ಯಾರ್ಥಿಯ ಗ್ರಹಣ ಶಕ್ತಿ, ಆಸಕ್ತಿ ಮತ್ತು ಪರಿಶ್ರಮವೇ ಅದರ ಕಾರಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ತರಗತಿಯಲ್ಲಿ 50 ಜನ ವಿದ್ಯಾರ್ಥಿಗಳಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ. ಎಲ್ಲರಿಗೂ ಒಂದೇ ಶಿಕ್ಷಕರು, ಒಂದೇ ಪಾಠ, ಒಂದೇ ಪುಸ್ತಕ, ಒಂದೇ ಪರೀಕ್ಷೆ. ಆದರೂ ವರ್ಷದ ಕೊನೆಯಲ್ಲಿ ಒಬ್ಬ ವಿದ್ಯಾರ್ಥಿ ಟಾಪರ್ ಆಗುತ್ತಾನೆ, ಇನ್ನೊಬ್ಬ ವಿದ್ಯಾರ್ಥಿ ಸರಾಸರಿ ಅಂಕ ಪಡೆಯುತ್ತಾನೆ, ಮತ್ತೊಬ್ಬ ವಿದ್ಯಾರ್ಥಿ ಫೇಲ್ ಆಗಿಬಿಡುತ್ತಾನೆ. ಇದಕ್ಕೆ ಶಿಕ್ಷಕರು ಕಾರಣವೇ? ಇಲ್ಲ. ಅವರು ಎಲ್ಲರಿಗೂ ಸಮಾನ ಅವಕಾಶ ನೀಡಿದ್ದಾರೆ. ವ್ಯತ್ಯಾಸ ಇದ್ದದ್ದು ವಿದ್ಯಾರ್ಥಿಗಳ ಸಿದ್ಧತೆಯಲ್ಲಿ. ಯಾರು ಗಮನ ಕೊಟ್ಟು ಕಲಿತರು, ಯಾರು ಪ್ರಶ್ನೆ ಕೇಳಿದರು, ಯಾರು ಅಭ್ಯಾಸ ಮಾಡಿದರು, ಅದೇ ಯಶಸ್ಸಿನ ಕಾರಣ. ಇದು ಕೇವಲ ವಿದ್ಯಾಭ್ಯಾಸಕ್ಕೆ ಮಾತ್ರವಲ್ಲ, ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ. ಕೆಲವರಿಗೆ ಒಳ್ಳೆಯ ಅವಕಾಶ ಸಿಗುತ್ತದೆ, ಆದರೆ ಅವರು ಅದನ್ನು ಬಳಸಿಕೊಳ್ಳುವುದಿಲ್ಲ. ಇನ್ನೊಬ್ಬರು ಅದೇ ಅವಕಾಶವನ್ನು ಚಿನ್ನವಾಗಿಸಿಕೊಳ್ಳುತ್ತಾರೆ. ಜ್ಞಾನ, ಅವಕಾಶ, ಸಲಹೆ ಇವೆಲ್ಲವೂ ಮಳೆ ನೀರಿನಂತೆ. ಆದರೆ ಮಳೆ ಎಲ್ಲರ ಮೇಲೂ ಸಮಾನವಾಗಿ ಬೀಳುತ್ತದೆ. ಭೂಮಿಯ ಗುಣವನ್ನು ಅವಲಂಬಿಸಿರುತ್ತದೆ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಅದೇ ಜ್ಞಾನ ವ್ಯಕ್ತವಾಗುತ್ತದೆ. ಈ ಶ್ಲೋಕದ ಪರಿಸ್ಥಿತಿಯನ್ನು ಅಥವಾ ಅವಕಾಶಗಳನ್ನು ದೂಷಿಸುವ ಮೊದಲು ನಮ್ಮನ್ನೇ ನಾವು ಪ್ರಶ್ನಿಸೋಣ. And the story continues. Let me tell you more good news. Once you have all your questions answered,
ಬಳಸುತ್ತಿದ್ದೇನೆ. Maybe now it don't make sense. I know it's hard to understand, but everything will be clear in the end. ಬಾಗಿಲು ತೋರಿಸಬಹುದು, And ಆದರೆ ಅದರೊಳಗೆ ನಡೆಯಬೇಕಾದದ್ದು ನಾವು. ಇಂದಿನ I ಶ್ಲೋಕದ know ಸಂದೇಶ: deep inside you're waiting ಅವಕಾಶ for ಎಲ್ಲರಿಗೂ something ಸಿಗಬಹುದು, ಆದರೆ ಅದನ್ನು ಯಶಸ್ಸಾಗಿ ಪರಿವರ್ತಿಸುವುದು something